ಎಲ್ಲರಿಗೂ ಮತ್ತೆ ಹೊಸ ವ್ಲಾಗು ಸ್ಟಾರ್ಟ್ ಮಾಡಕತ್ತೀನಿ. ನೋಡಿ ಟೈಮ್ ಬಂದು 2:20 ಆಗೈತಿ. ಸೊ ನಮ್ಮ ಮನೆಯವರು ಜಲ್ದಿನೇ ಬಂದು ಊಟ ಮಾಡಿ ಹೋದರು. ಸೊ ಇನ್ನು ಸಿದ್ದನ ಕರ್ಕೊಂಬರ್ಬೇಕು. 2:20 ಆಗೈತಿ. ಸೊ ಈಗಂತೂ ಸಿದ್ದನ ಸ್ಕೂಲಿನ ಟೈಮಿಂಗು ಚೇಂಜ್ ಆಗೈತಲ್ರಿ, 2:45 ಬಿಡ್ತೈತಿ. ಸೊ ಹಿಂಗಾಗಿ ನಾನು ಕರ್ಕೊಂಬರಕ್ಕೆ ಹೋಗಬೇಕು. ಇನ್ನೂ 2:20 ಆಗೈತಿ. ಆದರೆ ಮಳೆ ಅಂತೂ ತೋರಿಸ್ತೀನಿ, ಸಿಕ್ಕಾಪಟ್ಟಿ ಮಳೆ ಬರಾಗೈತಿ. ಆದರೆ ಹೆಂಗಂದ್ರೆ ಒಂದು 5-10 ನಿಮಿಷ ಜೋರಾಗಿ ಬರ್ತೈತಿ, ಮತ್ತು ಕಡಿಮೆಯಾಗಿ ಮತ್ತೆ ಬಿಸಿಲು ಬೀಳ್ತೈತಿ. ಈ ರೀತಿ ಮಾಡಾಕ್ತದೆ ನೋಡ್ರಿ. ಇವತ್ತು ತೋರಿಸ್ತೀನಿ ನಿಮಗೆ ಮಳೆ ಯಾವ ರೀತಿ ಬರಾಕತ್ತೈತಿ ಅಂತ. ಆಗೈತಿ, ಏನು ಆವಾಜ್ ಕೇಳಂಗಿಲ್ಲ. ಮಾತಾಡಿದ್ರು ಜಸ್ಟ್ ಒಂದಂಗೆ ಕ್ಲಿಪ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ ನೋಡ್ರಿ. ಇನ್ನು ಯಾರೋ ಜಲ್ದಿನೇ ಬಂದು ಊಟ ಮಾಡೋದಿಲ್ಲ. ಪಲ್ಯ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಅಂತಂದು ಹೇಳಿದ್ರು. ಮತ್ತು ಅದ್ರ ಜೊತೆಗೆ ಬದ್ನಿಕಾಯಿ ಪಲ್ಯ ಮತ್ತು ರೊಟ್ಟಿ, ಅದ್ರ ಜೊತೆಗೆ ಒಂದು ಮಸ್ತ್ ಅಂದ್ರೆ ಮಸ್ತ್. ನಿನ್ನೆ ಮಧ್ಯಾಹ್ನ ಮಾಡಿದ್ದೆ ನೋಡ್ರಿ. ಇದು ಕರಿಂಡಿ, ಇದು ಹಂಗೆ ಒಂದು ಜಸ್ಟ್ ಒಳಗಡೆ ಇಡ್ತಾರಲ್ಲ ಹಸಿಮೆಣಸಿನ್ಕಾಯಿದ್ದು, ಆ ಥರದ್ದು ಇದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಫ್ರೆಂಡ್ ಒಬ್ಬಾಕಿ ಇದಿರ್ತಾವಲ್ರಿ, ಏನವು ಮೆಣಸಿನ್ಕಾಯಿ ಒಳಗೆ ನೋಡಿ ಕಡ್ಡಿಕಾಯಿ ಬರ್ತಾವೆ, ಮತ್ತು ಖಾರದ ಮೆಣಸಿನ್ಕಾಯಿ ಬರ್ತಾವೆ, ದಪ್ಪಗೆ ಬರ್ತಾವೆ. ಇಷ್ಟಿಷ್ಟು ಉದ್ದ ಇದ್ದವು ರೀ. ಖರೆ ಹೇಳ್ಬೇಕಂದ್ರೆ ಕಡ್ಡಿಕಾಯಿ ಅಂತಾರೆ ಅವಕ್ಕೆ. ನಮ್ಮ ಕಡೆಗೆಲ್ಲ ಭಾಳ ರುಚಿ ಇರ್ತಾವೆ ಅವು. ಆಮೇಲೆ ಇನ್ನೊಂದು ಥರ ಹಸಿರನ್ನು ಬರೋದಲ್ಲದು ಭಾಳ ಖಾರ ಇರ್ತೈತಿ. ಸೊ ಅದನ್ನು ಏನು ಮಾಡಿದ್ದೆ ಅಂದರೆ ಅದಕ್ಕೆ ಸ್ವಲ್ಪ ನಿನ್ನೆ ಕರಿಂಡಿ ಹಾಕಿ ಇಟ್ಕೊಂಡಿದ್ದೆ. ಕರಿಂಡಿಗೆ ಏನು ಹಾಕಿದ್ದೆ ಅಂತಂದ್ರೆ ನಾನು ಅದು ಮೆಣಸಿನ್ಕಾಯಿ ಇರುತ್ತಲ್ರಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಉಪ್ಪಷ್ಟು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೆ. ಅದಕ್ಕೆ ಮೆಂತ್ಯ ಮತ್ತು ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಅಗಸಿ ಹಾಕು ಅಂತ ಹೇಳಿದ್ರು ನಮ್ಮಮ್ಮ. ಅಗಸಿ ಜಾಸ್ತಿ ಏನು ಹಾಕೋಣ, ಒಂದು ಸ್ವಲ್ಪ ಹಾಕಂತ ಹೇಳಿದ್ರು. ಯಾಕಂದರೆ ಜಾಸ್ತಿ ಏನು ನಾವು ಹೊರಗಡೆ ಇಡೋಂಗಿಲ್ಲ ಅಲ್ರಿ. ಕೆಲವೊಂದು ಸತಿ ಅಂದ್ರೆ ನಮ್ಮ ಮಮ್ಮಿ ಹೆಂಗೆ ಮಾಡ್ತಾರಲ್ಲ, ನಮ್ಮ ಅವ್ವ ಹೆಂಗೆ ಮಾಡ್ತಾರಲ್ಲ, ಹಂಗೆ ನಾನು ಮಾಡೋದು. ಕರಿಂಡಿ ಫುಲ್ ಕೆಂಪು ಕಾಯಿ ಇತ್ತಂದ್ರೆ ಬಿಸಿಲಿಗೆ ಇಟ್ಟು ಅದೆಲ್ಲ ಮಾಡ್ತಾರಲ್ಲ. ಇದು ಜಸ್ಟ್ ಹಂಗೆ ನೆಳ್ಳಾಗ ಇಟ್ಕೊಂಡು ತಿನ್ಬೋದು, 1-2 ದಿನ ಇಟ್ಟು ತಿನ್ಬೋದು ಅಂತಂದು ಹೇಳಿದ್ರು. ಅದಕ್ಕೆ ಒಂದು ಸ್ವಲ್ಪ ಅಗಸಿ ಹಾಕಿ ನಡಿತೈತಿ ಅಂತಂದು ಹೇಳಿದರೆ. ಸೊ ಹೀಗಾಗಿ ಒಂದು ಸ್ವಲ್ಪ ಅಗಸಿ ಮತ್ತು ಸಾಸಿವೆ ಮತ್ತು ಮೆಂತ್ಯ 3 ನಾನು ಹುರ್ಕೊಂಡ್ಬಿಟ್ಟು ಪೌಡ್ರ್ ಮಾಡಿ ಅದಕ್ಕೆ ಹಾಕಿ, ಮತ್ತು ಅರಿಶಿನ ಪುಡಿ ಇಷ್ಟು ಹಾಕಿ ಮೇಲೆ ಒಗ್ಗರಣೆ, ಹಿಂಗು ಸಾಸಿವೆ ಒಗ್ಗರಣೆ ಕೊಟ್ಟು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಕೊಡ್ಬೋದು. ಬೆಳ್ಳುಳ್ಳಿ ಹಾಕೋರು ಹಾಕ್ತಾರೆ, ಇಲ್ಲ ಅಂದಿಲ್ಲ. ಬಟ್ ನಾನು ಹಾಕಿದ್ದೆ, ಹಾಕು ಚೆನ್ನಾಗತಿ ಅಂತ ಹೇಳಿದ್ರು. ನನಗೇನಂತಂದ್ರೆ ಮರ್ತ ಹೋಗತಿ. ಪ್ರತಿ ವರ್ಷವೂ ಹಿಂಗೆ ಆಗತಿ. ಅದು 3 ಐಟಮ್ ಐತಲ್ಲ ಕೆಳಗೂ. ಮತ್ತು ನಾನು ಹೊಳ್ಳಿ ಮತ್ತೆ ಫೋನ್ ಹಚ್ಚಿ ಕೇಳಬಿಡ್ತೀನಿ ಊರಿಗೆ ಎಷ್ಟು ಹಾಕಬೇಕು ಅಂತ. ಒಂದು 1/4 kg ಏನೋ ಇದ್ದು ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಇವಿಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿ ಜಸ್ಟ್ ಇವತ್ತು ಅಂದರೂ ಡಬ್ಬದಾಗ ಹಾಕಿ ಎಲ್ಲ ಇಟ್ಟಿದ್ದೆಲ್ಲರೂ. ಕಾಜಿನ ಭರಣಿ ಏನು ದೊಡ್ಡದಿರಲಿಲ್ಲ. ಸೊ ನಾನು ಪ್ಲಾಸ್ಟಿಕ್ ಡಬ್ಬದಾಗ ಹಾಕಿದ್ದೆ. ಒಂದು ಸ್ವಲ್ಪ ಉಕ್ಕು ಬಂದಿತ್ತು, ಅಂದರೆ ಉಬ್ಬಿತ್ತದು, ಹುಳಿ ಅಂತಾರಲ್ರಿ, ಹುಳಿ ಬಂದಂಗೆ ಆಗಿತ್ತು. ಸೊ ಇವತ್ತು ನಾನು ಬೆಳಗ್ಗೆ ಮತ್ತು ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಾಕಿನಿ. ಶೇಂಗಾ ಹಾಕಿದ್ರೆ ನಮ್ಮ ಮನೆಯವ್ರು ಭಾಳ ಅಂದ್ರೆ ಭಾಳ ಇಷ್ಟ ಆಕತಿ. ಶೇಂಗಾ ಹಾಕಿ ಮತ್ತು ಇಟ್ಟೀನಿ. ಇನ್ನು ನಾಳೆಗಂತೂ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಅಂದ್ರೆ ನಮ್ಮ ಮನೆಯವರು ತಿಂದರೆ ಚೆನ್ನಾಗೈತಿ. ಒಂದು ನಾಳೆ ಕರೆಕ್ಟ್ ಆಕತಿ. ಅಂದ್ರೆ ಸ್ವಲ್ಪ ಗಾಳಿ ಆಡ್ಬೇಕಲ್ರಿ. ಬಿಸಿಲಿದ್ರೆ ಹೆಂಗಾಗತ್ತೆ, ಬಿಸಿಲಿಗೆ ಇಟ್ಬಿಟ್ವಿ ಅಂತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಕತಿ ಕರಿಂಡಿ. ಅದ್ರ ಜೊತೆಗೆ ರೊಟ್ಟಿ. ಈಗ ಮಳೆಗಾಲ ಬೇರೆ ಅಲ್ರಿ, ಖರೆ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಹೊಟ್ಟೆ ಆಗ್ತಾವೆ. ಸೊ ಕರಿಂಡಿ ಮತ್ತು ಏನದು ನಿಂಬೆಹಣ್ಣಿನ ಉಪ್ಪಿನಕಾಯಿ, ಇನ್ನು ಸ್ವಲ್ಪ ಕೆಂಪು ಚಟ್ನಿ ಐತಿ. ಇನ್ನು ಕೆಂಪು ಮೆಣಸಿನ್ಕಾಯಿ ಅಂತೂ ಸಿಗ್ತಾವೆ ಇಲ್ಲೇ. ಅದನ್ನೊಂದು ತಂದು ನಮ್ಮ ಸಿದ್ದುಗಂತೂ ಇಷ್ಟು ಭಾಳ ಲೈಕ್ ಆಕತಿ. ಸೊ ಇರುತ್ತೆ ಚಟ್ನಿ ಮತ್ತು ಖಾರ ಏನಾರ ಇದ್ದರೆ ಮಳೆಗಾಲದಾಗ ಮತ್ತು ಊಟ ಮಸ್ತ್ ಅನಿಸುತ್ತೆ. ಮಳೆನೂ ಹತ್ತಿರ್ತೈತಿ, ಮಸ್ತ್ ಬಿಸಿ ಊಟ ಮಾಡೋದು, ಕೂತ್ಕೊಳ್ಳೋದು, ಇದೆ ನೋಡ್ರಿ ಕೆಲಸ. ನಿಜವಾಗಿ ಕರೆ ಹೇಳ್ಬೇಕಂದ್ರೆ ಭಾಳ ದಿನ ಆಗಿತ್ತು ಈ ಥರ ವ್ಲಾಗ್ ಶೇರ್ ಮಾಡ್ಕೊಂಡ್ರೆ. ನಮ್ಮ ಸಿದ್ದನ ಕರ್ಕೊಂಬರ್ತೀನಿ ರೀ. ಸಿದ್ದನ ಕರ್ಕೊಂಬಂದಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿನಿ. ಜಸ್ಟ್ ಇಷ್ಟು ಇನ್ನು ರೆಗ್ಯುಲರಾಗಿ ಹಂಗೆ ಫುಲ್ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡಿನಿ. ಹಿಂಗೆ ಅಂದ್ಕೊಂಡು ಶುರು ಮಾಡಿರ್ತೀನಿ. ಬಟ್ ಏನಾಗತ್ತೆ ಅಂದ್ರೆ ಕೆಲವೊಂದು ಸತಿ ಏನಾದರೂ ಮಾಡಿ ಮತ್ತೆ ಡಿಸ್ಕಂಟಿನ್ಯೂ ಆಗಿಬಿಡ್ತೈತಿ. ನೋಡೋಣ, ಮತ್ತು ಹಂಗೆ ಶೇರ್ ಮಾಡ್ಕೋತೀನಿ. ಈಗ ಸಿದ್ದನ ಕರ್ಕೊಂಬರ್ತೀನಿ ನೋಡ್ರಿ. ಮಳೆ ನಿಂತು ಇನ್ನೂ 15-20 ನಿಮಿಷ ಐತಿ. ಈಗ 2:15 ಆಯ್ತು. 2:45 ಸ್ಕೂಲ್ ಬಿಡ್ತಂದ್ರೆ ಹೊರಗೆ ಕಳ್ಸಾರ. ಅಂದ್ರೆ 3 ಗಂಟೆನೇ ಹಾಕತ್ತೆ ನಾ ಹೆಚ್ಚು ಕಮ್ಮಿ ಬರೋಷ್ಟೊತ್ತಿಗೆ. ಅಂದ್ರೆ ಅಷ್ಟೊತ್ತಿಗೆ ಅಂದ್ರೆ ಮತ್ತೆ ಬಿಸಿಲು ಬೀಳ್ತದ್ರಿ. ಆದರೂ ಈ ವರ್ಷ ಮಳೆಗಾಲ ಫುಲ್ ಕಡಿಮೆ ಐತಿ, ಮಳೆನೇ ಇಲ್ಲ. ಅವಾಗ ಒಂದು ವಾರನೇ ಹಿಡ್ಕೊಂಡಿತ್ತು. ಈಗ ಈ ಥರ ನಾಟಕ ಮಾಡಕತ್ತೈತಿ ನಿನ್ನೆಯಿಂದ ಇವತ್ತಿಂದ. ಸೊ ಅದನ್ನು ಹಿಂಗಾಗಿ ನೋಡಿ ನಿಂತ್ಕೊಂಡು ನೋಡ್ರಿ. ಅದ್ರ ಹೊರಗಡೆ ಏನು ಮಾತಾಡೋಕ್ಕನ ಆಗವಲ್ದು. ಇನ್ನೆಲ್ಲ ಪಾಟ್ಗಳನ್ನು ಕ್ಲೀನ್ ಮಾಡ್ಬೇಕಾಗೈತಿ. ಮಳೆಗಾಲದಾಗೆಲ್ಲ ಬೇರೆ ಒಂದು ಸ್ವಲ್ಪ ಗಿಡಗಳನ್ನು ಹಚ್ಚಿ, ಯಾಕಂದ್ರೆ ಆಮೇಲೆ ಮತ್ತು ಇಲ್ಲಿಗೆ ಶಿಫ್ಟ್ ಆಗಿವಲ್ಲ, ಈಗ ಹೀಗಾಗಿ ಮತ್ತು ಇಲ್ಲಿ ಒಂದು ಸ್ವಲ್ಪ ಈ ಪಾಟ್ಗಳು ಜಾಸ್ತಿ ಮಾಡ್ಕೊಂಡಿನಿ. ಆಮೇಲೆ
ಇಂಡೋರ್ ಪ್ಲ್ಯಾಂಟ್ ಅವ ಇವ ಮನೆ ಪ್ಲ್ಯಾಂಟ್ ಅವ್ರು ಒಂದು ಸ್ವಲ್ಪ ಹಚ್ಕೋಬೇಕಾಗೈತಿ. ಎಲ್ಲ ಮಾಡ್ಬೇಕು ಅನಿಸತಿ. ಬಟ್ ಊರಿಗೆ ಹೋದ್ರೆ ಮೇಂಟೈನ್ ಮಾಡೋದು ಆಗಂಗಿಲ್ಲ ರೀ. ನಮ್ಮ ಮನೆಯವ್ರು ನೀರೂ ಹಾಕಂಗಿಲ್ಲ, ನಮ್ಮ ಧೀರಜಂತೂ ಮೊದಲು ಹಾಕಂಗಿಲ್ಲ. ಸೊ ಅವ್ರಿಗೆ ನೆನಪೂ ಆಗಂಗಿಲ್ಲ. ಹೀಗಾಗಿ ನನಗೆ ಒಂಥರ ಅನಿಸ್ಬಿಡ್ತೈತೆ. ಇಷ್ಟು ಚಂದ ಬೆಳೆದಿರ್ತಾವೆ. ಈಗ ಅದು ಶಂಖಪುಷ್ಪ ಹೂವು ಅಂತೂ ಇಷ್ಟು ಚಂದ ಬೆಳೆದೈತಿ. ಮೊನ್ನೆನೇ ಯಾವುದೋ ಒಂದು ಶಾರ್ಟ್ ವಿಡಿಯೋ ಹಂಗೆ ಜಸ್ಟ್ ತಗೊಂಡಿದ್ದೆ. ಲಾಂಗ್ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಹಂಗೆ ಒಂದು ಶಾರ್ಟ್ ವಿಡಿಯೋ ತೆಗೆದು ಹಾಕಿದ್ದೆ. ಅದರೊಳಗೆ ತೋರಿಸಿರ್ಬೇಕು ಅಂತ ಅಂದ್ಕೊಂಡಿದ್ದು ನಾನು. ಸೊ ಮಾರ್ನಿಂಗ್ನಾಗ ಮಸ್ತ್ ಅಂದ್ರೆ ಮಸ್ತ್ ಒಂದು 10-12 ಹೂವು ಅಂತೂ ಆರಾಮ್ ಬರ್ತಾವೆ ನೋಡ್ರಿ ಶಂಖಪುಷ್ಪ. ಅದನ್ನು ಒಂದು ಸ್ವಲ್ಪ ಬಳ್ಳಿ ಮೇಲೆಲ್ಲ ಕಟ್ಟಿ ಇನ್ನೊಂದೆರಡು ಪಾಟ್ನೇ ಹಾಕೀನಿ. ಸೊ ಅದನ್ನೂ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನು ನಮ್ಮ ಸಿದ್ದುನೆಲ್ಲ ಟೆಸ್ಟಿಗೆ ಎಷ್ಟು ಮುಗ್ದವೆ. ಇನ್ನು ಓಪನ್ ಹೌಸ್ ಐತಿ. ಓಪನ್ ಡೇ ಇದ್ರೆ ರಿಸಲ್ಟ್ ಗೊತ್ತಾಕತಿ. ಬಟ್ ಈ ಸತಿ ಏನಂತ ಮಾಡಿ ನಿಮ್ಮ ಮೇಲೆ ಟೆಸ್ಟ್. ಯಾಕಂದ್ರೆ 20 ದಿನ ನಾನು ಸ್ಕೂಲಿಗೆ ಹೋಗಲಿಲ್ಲಲ್ರಿ. ಹೀಗಾಗಿ ನಾನು ಅವನಿಗೆ ನೋಟ್ಸ್ ಬರೆದು ಕೊಡೋದು, ಆಮೇಲೆ ಪಾಠಗಳು ಒಂದು ಸ್ವಲ್ಪ ಏನಾದರೂ ಕೇಳಿದ್ನಂದ್ರೆ ಸ್ಕೂಲ್ನಾಗ ಇದು ಅನಿಸ್ತೈತಿ. ಇಲ್ಲಾಂದ್ರೆ ಎಲ್ಲ ಅವರಿಗೆ ಹೇಳ್ಕೊಡ್ಬೇಕು. ಇದು ಬರೆದು ಕೊಟ್ಟಿದ್ದೆಲ್ಲ ಬೇರೆಯವ್ರ ನೋಟ್ಸ್ ನೋಡಿ ನಾ ಬರೆದು ಕೊಟ್ಟಿದ್ದೆ. ಅದು ನಂದೆಷ್ಟು ಸುಮಾರು ವರ್ಷಗಳಾಗಿತ್ತು. ನಾನು ಅಷ್ಟೆಲ್ಲ ಅಂದರೆ ನೋಟ್ಸ್ ಬರೆಯೋದು ರೆಗ್ಯುಲರಾಗಿ ಬರೆಯಾಕತ್ತಿದ್ದೆಲ್ಲ ನಾನು. ಪಾಪ ಒಂದು ಹುಡುಗಿ ಅಂದ್ರೆ ಕರ್ನಾಟಕದಾಗಿತ್ತು. ಒಂದು ಹುಡುಗಿ, ಒಂದು ಕ್ಲೋಸ್ ಫ್ರೆಂಡ್, ಅವಳು ದಿನ ಹೆಲ್ಪ್ ಮಾಡೋಳು. ದಿನ 5 ಗಂಟೆಗೆ ನೋಟ್ಸ್ ಹಾಕೋಳು. ಆಂಟಿ ನಾನು ನೋಟ್ಸ್ ಹಾಕ್ತೀನಿ ತೊಗೊಳ್ರಿ ಸಿದ್ದುಗೆ ಅಂತಂದೇಳಿ ನೀವೆಲ್ಲ ಬರೆದಿಡ್ರಿ ಅಂತ. ಅಂದ್ರೆ ಲೆಟ್ರ್ ಕೊಟ್ಟೆಲ್ಲ ನಾನು ಪರ್ಮಿಷನ್ ತೊಗೊಂಡು ಬಂದಿದ್ದೆ ನೋಟ್ಸಿಗೆ. ಬರೆದು ಕೊಡ್ರಿ ನೀವು, ಆಮೇಲೆ ಅವ್ರು ಓದ್ಕೊತಾನ ಅಂತ. ಸೊ ಹಿಂಗೆ ಮಾಡಿ ಒಂದು 20 ದಿನದ ನೋಟ್ಸ್ ನಾನು ಬರೆಯೋದಾಗಿತ್ತು. ಅದರೊಳಗೆ ಊರಿಗೆ ಹೋಗಿ ಬಂದ್ವಿ. ಸೊ ಹಿಂಗೆ ಏನೇನು ಆಗಿ ಟೆಸ್ಟ್ ಎಲ್ಲ ಚಲೋ ಮಾಡ್ಯಾನ. ಬಟ್ ನೋಡ್ಬೇಕು ಮಾರ್ಕ್ಸ್ ಎಷ್ಟು ಬೀಳ್ತಾವ ಏನು. ನಿಮ್ಮ ಜೊತೆ ಎಲ್ಲ ಮತ್ತು ಶೇರ್ ಮಾಡ್ಕೋತೀನಿ ರೀ. ಸದ್ಯಕ್ಕಂತೂ ಸ್ಕೂಲಿಗೆ ಹೊಂಟಾನ. ಮಳೆಗಾಲ ಸ್ಕೂಲಿಗೆ ಗೊತ್ತಲ್ರಿ. ಅದರೊಳಗೆ ಮತ್ತೆ 1-2 ದಿನ ರಜಾ ಕೊಟ್ಟರು. ಅವಾಗ ಹೋದ್ವಾರದಾಗ ಭಾಳ ಇತ್ತು ಮಳೆ. 1-2-3 ದಿನ ರಜಾ ಕೊಟ್ಟಿದ್ರು. ಈಗ ಮತ್ತೆ ರೆಗ್ಯುಲರಾಗಿ ಹೊಂಟಾನ. ಇವತ್ತು ನಿನ್ನೆ ಹಿಂಗೆ ಮಾಡಾಕತ್ತದ ನೋಡ್ರಿ. ಮಳೆ ಒಂದು ಸ್ವಲ್ಪ ಬರೋದು ಮತ್ತು ಬಿಸಿಲು ಬೀಳೋದು. ಸೊ ಸದ್ಯಕ್ಕೆ ಇನ್ನು ಹೋಗಿ ಸಿದ್ದುನ ಕರ್ಕೊಂಬರ್ತಾನೆ. ಇನ್ನೊಂದು 10 ನಿಮಿಷ ಬಿಟ್ಟು ಮತ್ತೆ ಬ್ಲಾಗ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿರಿ ಟೈಮ್ ಆಗಲಿ. ಮಳೆ ಸಿಕ್ಕಾಪಟ್ಟೆ ಹೊಡಾಗತ್ತಲ್ಲ ಪೂಜೆ. 3:15 ಆಯ್ತು ನೋಡ್ರಿ. ಬಂದ ನೋಡ್ರಿ ಸಿದ್ದುನು ಡ್ರೆಸ್ ಚೇಂಜ್ ಮಾಡಿ ಬಂದ. ಮಸ್ತಾಗಿ ಇಬ್ಬರು ರೇನ್ಕೋಟ್ ಹಾಕ್ಕೊಂಡು ಹೋಗಿದ್ವಿ. ಸೊ ಈಗ ಚಪಾತಿ ಮತ್ತು ಅಪ್ಪಾಜಿ ರೊಟ್ಟಿ ತಿಂತೀನಿ. ಚಪಾತಿ ಮಾಡಲೆ? ಹಾಂ, ಚಪಾತಿ ಮತ್ತು ಬದ್ನಿಕಾಯಿ ಎಣ್ಣೆ ಅಂದ್ರೆ ಅವನಿಗೆ ಭಾಳ ಇಷ್ಟ. ಶೇಂಗಾ ಪುಡಿ ಎಲ್ಲ ಹಾಕಿರ್ತೀನಲ್ಲ. ಸೊ ಅವನಿಗೆ ಒಂದು ಸ್ವಲ್ಪ ಪಟ ಈಗ ಚಪಾತಿ ಮಾಡಿ ಕೊಡುವ. ಊಟ ಮಾಡಿ ನಾನು ಪರೋಟ ತಿಂದಿದ್ದೆಲ್ಲ ಬೆಳಗ್ಗೆ, ಹೀಗಾಗಿ ಹೊಟ್ಟೆ ಆಗಿದ್ದಿಲ್ಲ. ಸೊ ಈಗ ಇಬ್ಬರು ಚಪಾತಿ ಮತ್ತು ಒಂದು ಬಿಸಿ ಬಿಸಿ ಅನ್ನ ಊಟ ಮಾಡ್ತೇನೆ ನೋಡ್ರಿ. ಮಳೆ ಸಿಕ್ಕಾಪಟ್ಟಿ ಮಳೆ ಹೊಡೆದಲ್ಲ ಪೇಜಿ. ಭರ್ತಿ ಜೋರು ಬಂತು ಮಳೆ. ಈಗ ನಮ್ಮ ಸಿದ್ದೊಂದು ಟಿ ವಿ ಟೈಮ್ ಏನಾಗ್ಬಿಟ್ಟು ಟಿ ವಿ ಟೈಮ್ ಮಳೆ ನೋಡ್ರಿ. ಮಳೆ ಆಗಲ್ಲ ತೋರ್ಸಾಕತ್ತಿದ್ದೆ ಸಿದ್ದು. ರಪ 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 ಹೊಡಿ ಆಗದ ಮಳೆ. ಬಿಗ್ ಬಾಸ್ VF ಸಿದ್ದಿದ್ದು ಒಂದಿಷ್ಟು ಬ್ಲಾಗ್ಸ್ ನೋಡ್ತಾನೆ ರೀ ಈಗ ಸಿದ್ದು. ಓಕೆ ಚಲೋ ಚಪಾತಿ ಮಾಡ್ತೀನಿ ನೋಡ್ರಿ ನಾನು ಈಗ ಪಟ್ ಪಟ್ ಪಟ್. ಇನ್ನು ಇಲ್ಲ ಸ್ವಲ್ಪ ಟಿ ವಿ ಆನ್ ಮಾಡಿದ್ನಲ್ರಿ ಸಿದ್ದು. ಹಿಂಗಾಗಿ ನಾನು ವಾಯ್ಸ್ ಓವರ್ ಕೊಡಾಕತ್ತೀನಿ. ಬದ್ನಿಕಾಯಿ ಪಲ್ಯ ಚಪಾತಿ, ಬಿಸಿ ಬಿಸಿ ಚಪಾತಿ ತಿನ್ನಾಕತ್ತ ನೋಡ್ರಿ. ಚೆನ್ನಾಗೈತಿ ಅಂದ ಪಲ್ಯ. ಮತ್ತು ಇನ್ನು ಇಬ್ಬರು ಈಗ ರೊಟ್ಟಿ ಮತ್ತು ಎಲ್ಲ ಥರದ ಪಲ್ಯಗಳನ್ನು ತಿಂತಾರೆ ಇಬ್ಬರು. ಧೀರಜ್ ಆಯ್ತು ಮತ್ತು ನಮ್ಮ ಸಿದ್ದು ಆಯ್ತು. ಹೀಗಾಗಿ ಪಲ್ಯಗಳೇನು ಜಾಸ್ತಿ ಏನು ಬೇರೆ ಬೇರೆ ಮಾಡೋಕ್ಕೆ ಹೋಗಂಗಿಲ್ಲ. ಫಸ್ಟಿಗೆ ಅಂತಂದ್ರೆ ಸ್ವಲ್ಪ ಸಣ್ಣವನಿದ್ನಲ್ರಿ ಅವಾಗ ಎಲ್ಲ ಬೇರೆ ಬೇರೆ ಪಲ್ಯಗಳು ಮಾಡಬೇಕಾಗಿತ್ತು. ಟಿಫಿನಿಗೊಂದು ನಮಗೊಂಥರ. ಈಗ ಬೆಳಗ್ಗೆ ಒಂದು ಸತಿ ನಾನು ಪಲ್ಯ ಮಾಡಿಬಿಟ್ರಿಂದ 4 ಜನರಿಗೂ ಆಗ್ತೈತಿ. ಹಂಗೆ ಸಾಯಂಕಾಲ ಒಂದು ಸ್ವಲ್ಪ, ಇವಾಗ ಮಳೆಗಾಲ ಅಲ್ರಿ ಹೊಟ್ಟೆ ಹಸಿವು ಆಗ್ತೈತಿ ಸಾಯಂಕಾಲ. ಹೀಗಾಗಿ ಒಂದು ಸ್ವಲ್ಪ ಬೇಳೆ ಮಾಡಿಕೊಡಕತ್ತಿದ್ದೆ. ಮಂಡಕ್ಕಿಗೆ ಒಂದು ಸ್ವಲ್ಪ ಟೊಮೆಟೊ, ಈರುಳ್ಳಿ ಇವನ್ನೆಲ್ಲ ಹೆಚ್ಚಿಕೊಂಡು ಚಾಟ್ ಮಸಾಲ ಹಾಕ್ಕೊಂಡು ಒಂದು ಸ್ವಲ್ಪ ಮತ್ತು ತೀಖಾ ಪನ್ನೀರ್, ಮೀಠಾ ಪನ್ನೀರ್ ಇರುತ್ತಲ್ರಿ ಅದನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಕೊಟ್ಟನೆ ಅಂದ್ರೆ ಸಿದ್ದು ಟೀ ಅದು ಏನು ಜಾಸ್ತಿ ಕುಡಿಯೋಕೆ ಹೋಗಂಗಿಲ್ಲ. ಈ ಥರ ಏನಾದರೂ ಸ್ನ್ಯಾಕ್ಸ್ ಇದ್ರೆ ತಿಂದು ಹೋಗ್ತಾನೆ. ಮನೆಯಲ್ಲೇ ಮಾಡಿಕೊಟ್ರೆ ಚೆನ್ನಾಗೂ ಇರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಮಂಡಕ್ಕಿ, ಅವಲಕ್ಕಿ ಈ ರೀತಿ ಯಾವಾಗಲೂ ಸ್ನ್ಯಾಕ್ಸು ನಾನು ಮಾಡಿರ್ತೀನಿ ಸಾಯಂಕಾಲಕ್ಕೆ. ಸೊ ಇನ್ನು ತಿಂದುಬಿಟ್ಟು ಒಂದು ಸ್ವಲ್ಪ ಆಟ ಆಡಿ ಬರ್ತೀನಿ ಅಂತಂದು ಕೆಳಗೆ ಹೋಗ್ತೀನಿ ಅಂತ ಹೇಳಕತ್ತಿದ್ದೆ. ಚೆನ್ನಾಗೈತಿ ಮಮ್ಮಿ ತಿಂಡಿನೂ ಅಂತ ಹೇಳ್ತಿದ್ದೆ. ಹೋಪ್ ಸೊ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗೈತಿ ಅಂದ್ಕೊಂಡಿನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಬರಿಬೇಡ್ರಿ. ಮತ್ತು ಸಿಗೋಣಂತ್ರಿ ನೆಕ್ಸ್ಟ್ ಬ್ಲಾಗ್ನಾಗ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.